ಹಾಯ್ ಫ್ರೆಂಡ್ಸ್, ಮಜ್ಜಿಗೆ ಹುಳಿಯನ್ನು ಮಾಡಲು ಒಗ್ಗರಣೆಯನ್ನು ಹಾಕಿದ್ದೇನೆ. ಇದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕಿ, ಜೀರಿಗೆ, ಕೊತ್ತಂಬರಿ, ಕರಿಬೇವು, ಸ್ವಲ್ಪ ಹಸಿ ಶುಂಠಿಯನ್ನು ಮಿಕ್ಸರಿಗೆ ಹಾಕಿಕೊಂಡಿದ್ದೇನೆ. ಈ ಮಿಶ್ರಣವನ್ನು ಇದಕ್ಕೆ ಹಾಕ್ತೇನೆ. ಮಜ್ಜಿಗೆ ಹುಳಿಯನ್ನು ಮಾಡುತ್ತೇನೆ. ಮಾಡಲು ಸ್ವಲ್ಪ ಮೊಸರನ್ನು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಹಸಿ ಕಡಲೆ ಹಿಟ್ಟನ್ನು ಕಲಿಸಿ ಈ ಮಿಶ್ರಣಕ್ಕೆ ಹಾಕಿ ಬೂದು ಕುಂಬಳಕಾಯಿಯನ್ನು ಕೂಡ ಹಾಕಬೇಕು. ಇದಕ್ಕೆ ಕಲಸಿದ ಕಡಲೆ ಹಿಟ್ಟು ಮತ್ತು ಮಜ್ಜಿಗೆ ಮಿಶ್ರಣವನ್ನು ಹಾಕಿ ಬೇಯಿಸಿಕೊಂಡ ಬೂದು ಕುಂಬಳಕಾಯಿಯನ್ನು ಇದಕ್ಕೆ ಹಾಕುತ್ತೇನೆ. ಹಾಕಿ ಮೇಲೆ ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆಯನ್ನು ಕೂಡ ಹಾಕಬೇಕು. ಇದು ಚೆನ್ನಾಗಿ ಕುದಿಸಬೇಕು. ಇದನ್ನು ಈಗ ಇದು ಬೇಯಿಸಿದ ಬಿಳಿ ಕುಂಬಳಕಾಯಿಯ ಹೋಳುಗಳನ್ನು ಇದಕ್ಕೆ ಹಾಕ್ತೇನೆ. ಇದಕ್ಕೆ ಪಳದೆ ಕೂಡ ಅಂತಾರೆ, ಅಥವಾ ಇಲ್ಲೇ ಬೆಂಗಳೂರು ಸೈಡು ಮಜ್ಜಿಗೆ ಹುಳಿ ಅಂತ ಅನ್ನುತ್ತಾರೆ. ಇದರಲ್ಲಿ ಚೆನ್ನಾಗಿ ಈ ಹೋಳುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಬೇಕು. ಇದು ಅನ್ನದ ಜೊತೆಗೆ ಅಥವಾ ಇದರ ಜೊತೆಗೆ, ಅನ್ನದ ಜೊತೆಗೆ ಜಾಸ್ತಿ ತಿನ್ನಬಹುದು. ಬೇಸಿಗೆಯಲ್ಲಿ ತಂಪಾಗಿ ಇರುತ್ತದೆ. ಇದಕ್ಕೆ ಉಪ್ಪನ್ನು ಹಾಕುತ್ತಿದ್ದೇನೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಿಟಿಕೆ ಸಕ್ಕರೆಯನ್ನು ಕೂಡ ಹಾಕಬೇಕು. ಇದು ಚೆನ್ನಾಗಿ ಕುದಿಸಿದ ನಂತರ ಇದು ಮಜ್ಜಿಗೆ ಹುಳಿ ಅಥವಾ ಪಳದೆ ರೆಡಿ ಆಗುತ್ತದೆ. ಪಳದೆ ಚೆನ್ನಾಗಿ ಕುದಿಯುತ್ತಿದೆ. ಪಳದೆ ಅಥವಾ ಮಜ್ಜಿಗೆ ಹುಳಿ ಚೆನ್ನಾಗಿ ಕುದಿಯುತ್ತಿದೆ. ಮಜ್ಜಿಗೆ ಹುಳಿ ಚೆನ್ನಾಗಿ ರೆಡಿಯಾಗಿದೆ. ಬಿಳಿ ಕುಂಬಳಕಾಯಿ ಅಥವಾ ಬೂದು ಕುಂಬಳಕಾಯಿಯ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಇದನ್ನು ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ತಿನ್ನಲು ಸವಿಯಬಹುದು. ಬೇಸಿಗೆಯಲ್ಲಿ ತುಂಬ ಹಿತಕರವಾಗಿರುತ್ತದೆ. ಬೂದು ಕುಂಬಳಕಾಯಿಯ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಅನ್ನದ ಜೊತೆಗೆ ಸರ್ವ್ ಮಾಡಬಹುದು. ಕುಂಬಳಕಾಯಿಯ ಪಳದೆ ಅಥವಾ ಮಜ್ಜಿಗೆ ಹುಳಿ ರೆಡಿಯಾಗಿದೆ.